கர்நாடகாவில் வன்முறை அதிகரித்து வரும் நிலையில் மக்கள் அமைதி காக்க வேண்டும் என்று அம்மாநில முதலமைச்சர் சித்தராமையா வேண்டுகோள் விடுத்திருக்கிறார். தமது ட்விட்டர் பக்கத்தில் வெளியிட்டிருக்கும் வீடியோ பதிவில் வன்முறையில் ஈடுபடுவோர் மீது கடும் நடவடிக்கை எடுக்கப்படும் என்று அவர் எச்சரித்துள்ளார். ಕಾವೇರಿ ನದಿ ನೀರು ಹಂಚಿಕೆಯಲ್ಲಿ ಕರ್ನಾಟಕ ನಿರಂತರವಾಗಿ ಅನ್ಯಾಯಕ್ಕೀಡಾಗುತ್ತಾ ಬಂದಿದೆ ಎಂಬ ನೋವು ಪ್ರತಿಯೊಬ್ಬ ಕನ್ನಡಿಗನಲ್ಲಿದೆ. ನೆಲ, ಜಲ, ಭಾಷೆಗಳ ವಿಚಾರದಲ್ಲಿ ನಾವೆಲ್ಲರೂ ಭಾವುಕರು. ಆದರೆ ನಮ್ಮೆಲ್ಲರ ಮನಸ್ಸಿನ ಆಳದಲ್ಲಿರುವ ಮನುಷ್ಯ ಸಂಬಂಧ ಈ ಗಡಿಗಳನ್ನು ಮೀರಿದ್ದೆನ್ನುವುದನ್ನು ನಾವು ಮರೆಯಬಾರದು. ತಮಿಳುನಾಡಿನಲ್ಲಿ ಕನ್ನಡಿಗರ ಮೇಲೆ ನಡೆದಿರುವ ಹಲ್ಲೆ ಮತ್ತು ಅಲ್ಲಿರುವ ಕರ್ನಾಟಕದ ಹೋಟೆಲ್ ಅಂಗಡಿಗಳ ಮೇಲೆ ನಡೆಸಲಾದ ದಾಳಿ, ಸಂಕಷ್ಟದ ಈ ಸಂದರ್ಭದಲ್ಲಿ ಸಿಟ್ಟಿನ ಕೈಗೆ ನಾವು ಬುದ್ಧಿ ಕೊಡಬಾರದು. ಈ ಹಿನ್ನೆಲೆಯಲ್ಲಿ ಕರ್ನಾಟಕ ಮತ್ತು ತಮಿಳುನಾಡು ರಾಜ್ಯಗಳ ಸಮಸ್ತ ಜನಕೋಟಿ ಎರಡು ರಾಜ್ಯಗಳಲ್ಲಿ ಶಾಂತಿ ಮತ್ತು ಸುವ್ಯವಸ್ಥೆಯನ್ನು ಕಾಪಾಡಲು ತಾವೆಲ್ಲ ಸಹಕರಿಸಬೇಕು. ಇದರ ಹೊರತಾಗಿಯೂ ಕಿಡಿಗೇಡಿತನಕ್ಕೆ ಇಳಿದರೆ ಸರ್ಕಾರ ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳುತ್ತದೆ.